ಗೈಸ್, ಇವತ್ತಿನ ಟೈಮಲ್ಲಿ ಲ್ಯಾಪ್ಟಾಪ್ ಅಂತೂ ತುಂಬಾನೇ ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ ನಮ್ಮ ಲೈಫಲ್ಲಿ. ಸ್ಪೆಷಲಿ ಸ್ಟೂಡೆಂಟ್ಸ್ ಆ್ಯಂಡ್ ವರ್ಕಿಂಗ್ ಪ್ರೊಫೆಷನಲ್ಸ್ಗಂತೂ ಮಸ್ಟ್ ಹ್ಯಾವ್ ಕಮಾಡಿಟಿ ಆಗಿದೆ ಈ ಲ್ಯಾಪ್ಟಾಪು. ಬಟ್ ನಮ್ಮ ಸ್ಟೂಡೆಂಟ್ಸ್ ಮತ್ತು ವರ್ಕಿಂಗ್ ಪ್ರೊಫೆಷನಲ್ಸ್ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡೋ ಟೈಮಲ್ಲಿ ತುಂಬಾ ಕನ್ಫ್ಯೂಸ್ ಆಗಿರ್ತಾರೆ. ಲೈಕ್ ಯಾವ ಥರ ಲ್ಯಾಪ್ಟಾಪ್ ತೊಗೋಬೇಕು, ಯಾವ ಬ್ರ್ಯಾಂಡ್ ತೊಗೋಬೇಕು, ಪ್ರೊಸೆಸರ್, ರ್ಯಾಮು, OS ಇದರಲ್ಲೆಲ್ಲ ಕನ್ಫ್ಯೂಸ್ ಆಗಿರ್ತಾರೆ. ಕರೆಕ್ಟ್ ಲ್ಯಾಪ್ಟಾಪ್ನ ಸೆಲೆಕ್ಟ್ ಮಾಡಲ್ಲ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಎಲ್ಲ ಡೌಟ್ಸು ಕ್ಲಿಯರ್ ಆಗುತ್ತೆ, ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡೋ ಟೈಮಲ್ಲಿ. ಸೊ ಮೊದಲದಾಗಿ ನೀವು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡೋ ಟೈಮಲ್ಲಿ ಏನೇನು ಪಾಯಿಂಟ್ಸ್ನ ನೀವು ಮೈಂಡಲ್ಲಿ ಇಟ್ಕೋಬೇಕು ಅಂತ ಹೇಳ್ತೀನಿ. ಹಾಗೆ ಆಫ್ಟರ್ ದ್ಯಾಟ್ ನಿಮಗೆ ಲ್ಯಾಪ್ಟಾಪ್ನ ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ ಅದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ನೀವು ಲ್ಯಾಪ್ಟಾಪ್ ಪರ್ಚೇಸ್ ಮಾಡೋ ಟೈಮಲ್ಲಿ ಲೇಟೆಸ್ಟ್ ಜನ್ರೇಷನ್ ಪ್ರೊಸೆಸರ್ ಇರೋ ಲ್ಯಾಪ್ಟಾಪ್ನ ಸೆಲೆಕ್ಟ್ ಮಾಡಬೇಕು. ಲೈಕ್ ಈಗ ಲೇಟೆಸ್ಟ್ ಪ್ರೊಸೆಸರ್ ಜನ್ರೇಷನ್ ಯಾವ್ದು ನಡೀತಿದೆ ಅಂದರೆ 12 ಜನರೇಷನ್, 13 ಜನರೇಷನ್ ಆ್ಯಂಡ್ 14 ಜನರೇಷನ್ ಕೂಡ ಆಲ್ಮೋಸ್ಟ್ ಈಗ ಮಾರ್ಕೆಟಲ್ಲಿ ಬಂದಿದೆ. ಅದ್ರ ಜೊತೆಗೆ ನೀವು ರ್ಯಾಮು ಆ್ಯಂಡ್ ಸ್ಟೋರೇಜು ಎರಡು ಕೂಡ ಲೇಟೆಸ್ಟ್ ಜನ್ರೇಷನ್ ಇರೋ ತೊಗೋಬೇಕು. ಸೊ ರ್ಯಾಮಲ್ಲಿ ನಿಮಗೆ DDR5 ಆ್ಯಂಡ್ DDR6 ಎರಡು ಲೇಟೆಸ್ಟೇ. SSDಯಲ್ಲೂ ಕೂಡ ನಿಮಗೆ USF 3.1 ಮತ್ತು USF 3.2 ಬಂದಿದೆ, ಅದು ಕೂಡ ಚೆಕ್ ಮಾಡಿ ತೊಗೊಳ್ಳಿ. ಅದ್ರ ಜೊತೆಗೆ OS ಬಂದು Windows 11 ಇರಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅದರಲ್ಲಿ ನಿಮಗೆ ಪ್ರೀ ಇನ್ಸ್ಟಾಲ್ಡ್ MS ಆಫೀಸ್ ಅಪ್ಲಿಕೇಶನ್ಸ್ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದು ಕೂಡ ಫುಲ್ಲಿ ಲೈಫ್ ಟೈಮ್ ಆ್ಯಕ್ಸೆಸ್ ಇರಬೇಕು. ಪ್ರೀ ಇನ್ಸ್ಟಾಲ್ಡ್ MS ಆಫೀಸ್ ಅಪ್ಲಿಕೇಶನ್ಸ್ ಅಂದರೆ ಲೈಕ್ ನಿಮಗೆ ಎಕ್ಸೆಲ್, ಪವರ್ ಪಾಯಿಂಟ್, ವರ್ಡ್ ಪ್ಯಾಡ್ ಇದೆಲ್ಲ ಕೂಡ ಪ್ರೀ ಇನ್ಸ್ಟಾಲ್ ಇರಬೇಕು ಆ್ಯಂಡ್ ಫುಲ್ಲಿ ಲೈಫ್ ಟೈಮ್ ಆ್ಯಕ್ಸೆಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ಅದರಲ್ಲಿ ಮಿನಿಮಮ್ 8 GB ರ್ಯಾಮ್ ಇರಬೇಕು. 16 GB ರ್ಯಾಮ್ ಇದ್ರೂ ಓಕೆ. ಆ್ಯಂಡ್ ಸ್ಟೋರೇಜ್ ಪಾರ್ಟ್ಗೆ ಬರ್ತೀರಾ ಅಂದರೆ ಮಿನಿಮಮ್ 512 GB SSD ಇರಬೇಕು ಆ್ಯಂಡ್ 1 TB SSD ಇದ್ರೂ ಓಕೆ. ಬಟ್ ನಿಮಗೆ 1 TB SSD ಇರೋ ಲ್ಯಾಪ್ಟಾಪ್ಸ್ ಪ್ರೈಸಿಂಗಲ್ಲಿ ಜಾಸ್ತಿ ಇರುತ್ತೆ. ಆ್ಯಂಡ್ ಹಾಗೆ ಇಲ್ಲಿ ಸ್ಕ್ರೀನ್ ಸೈಜ್ ಬಂದು 15.6 ಇಂಚಸ್ ಸ್ಕ್ರೀನ್ ಸೈಜ್ ಬರುತ್ತೆ ಆ್ಯಂಡ್ 14 ಇಂಚಸ್ ಸ್ಕ್ರೀನ್ ಸೈಜ್ ಬರುತ್ತೆ. ಸೊ ಎರಡರಲ್ಲೂ ನಿಮಗೆ ಏನು ಡಿಫ್ರೆನ್ಸ್ ಅಂದರೆ, ಲೈಕ್ ನೀವು ಡೈಲಿ ಟ್ರಾವೆಲ್ ಮಾಡ್ತೀರಾ ಲ್ಯಾಪ್ಟಾಪ್ನ ಕ್ಯಾರಿ ಮಾಡಿಕೊಂಡು ಆದರೆ 14 ಇಂಚಸ್ನ ಪ್ರಿಫರ್ ಮಾಡಿ, ಅಥವಾ ನೀವು 15.6 ಇಂಚಸ್ನ ಡೆಫಿನೆಟ್ಲಿ ಪ್ರಿಫರ್ ಮಾಡ್ಬೋದು. ಏನಕ್ಕೆ ಅಂದರೆ ನಿಮಗೆ ಡಿಫ್ರೆನ್ಸ್ ಬಂದು 15.6 ಇಂಚಸ್ ಲ್ಯಾಪ್ಟಾಪಲ್ಲಿ ನಿಮಗೆ ಸಪ್ರೇಟ್ ನಂಬರ್ ಪ್ಯಾಡ್ ಬರುತ್ತಲ್ಲ, ಲೈಕ್ ಕೀಬೋರ್ಡಲ್ಲಿ ನಿಮಗೆ ಸಪ್ರೇಟ್ ಸೆಕ್ಷನ್ ಇರುತ್ತೆ ನ್ಯೂಮರಿಕಲ್ ನಂಬರ್ ಪ್ಯಾಡ್ದು. ಅದು ಬಂದು ನಿಮಗೆ 15 ಇಂಚಸ್ ಲ್ಯಾಪ್ಟಾಪಲ್ಲಿ ಬರುತ್ತೆ. 14 ಇಂಚಸಲ್ಲಿ ಬಂದು ಅದು ನಂಬರ್ ಪ್ಯಾಡ್ ಸೆಕ್ಷನ್ ಇರಲ್ಲ, ಜಸ್ಟ್ ಮೇಲ್ಗಡೆ ನಿಮಗೆ ನಂಬರ್ ಕೀಸ್ ಇರುತ್ತೆ. ಆ್ಯಂಡ್ ಹಾಗೆ ಇಲ್ಲಿ ಗ್ರಾಫಿಕ್ ಕಾರ್ಡ್ ಬಂದು ನಾರ್ಮಲ್ ಆಗಿ ಇಂಟಿಗ್ರೇಟೆಡ್ UHD ಗ್ರಾಫಿಕ್ ಕಾರ್ಡ್ ಬರುತ್ತೆ. ಅಥವಾ ನೀವು AMD ಪ್ರೊಸೆಸರ್ ಇರೋ ಲ್ಯಾಪ್ಟಾಪ್ ತೊಗೋತೀರ ಅಂದರೆ ಅದರಲ್ಲಿ ನಿಮಗೆ AMD ರೇಡಿಯೋನ್ ಅಂತ ಗ್ರಾಫಿಕ್ಸ್ ಬರುತ್ತೆ. ಹಾಗೆ ಇಲ್ಲಿ ನೀವು AMD ಪ್ರೊಸೆಸರ್ಸ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಅಂದರೆ ಅದರಲ್ಲಿ ಬಂದು ನಿಮಗೆ ಸೀರೀಸ್ ಬರುತ್ತೆ, ಜನ್ರೇಷನ್ ಇರೋಲ್ಲ. ಅದರಲ್ಲಿ ಲೇಟೆಸ್ಟ್ ಸೀರೀಸ್ ಈಗ ನಡೀತಿರೋದು 7000 ಸೀರೀಸ್ ಆ್ಯಂಡ್ 8000 ಸೀರೀಸ್ ಕೂಡ ಬಂದಿದೆ. ಎರಡು ಕೂಡ ಪ್ರಿಫರ್ ಮಾಡ್ಬೋದು. ನಿಮಗೆ ಡಿಫ್ರೆನ್ಸ್ ಬಂದು ಇಂಟೆಲ್ ಮತ್ತು AMD ಪ್ರೊಸೆಸರ್ಗೂ ಜಾಸ್ತಿ ಏನು ಡಿಫ್ರೆನ್ಸ್ ಇರಲ್ಲ. ಎರಡು ಈಕ್ವಲ್ ಪರ್ಫಾರ್ಮೆನ್ಸೇ ಕೊಡೋದು, ಅಷ್ಟು ಜಾಸ್ತಿ ಏನು ಡಿಫ್ರೆನ್ಸ್ ಇರಲ್ಲ. ಆ್ಯಂಡ್ ಹಾಗೆ ಇಲ್ಲಿ ಗೈಸ್, ನೀವು ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ನ ತೊಗೋತೀರಾ ಅಂದರೆ ಮಿನಿಮಮ್ ನಿಮಗೆ RTX 2050 ಗ್ರಾಫಿಕ್ ಕಾರ್ಡ್ ಇರಬೇಕು, ಅಥವಾ ನೀವು RTX 3050 ಇರೋ ಗ್ರಾಫಿಕ್ ಕಾರ್ಡ್ ತೊಗೋತೀರಾ ಅಂದರೆ ತುಂಬ ಒಳ್ಳೆಯದು. ಸೊ ಇಲ್ಲಿ ನಿಮಗೆ ಇಂಟಿಗ್ರೇಟೆಡ್ ಲ್ಯಾಪ್ಟಾಪ್ ಮತ್ತು ಡೆಡಿಕೇಟೆಡ್ ಲ್ಯಾಪ್ಟಾಪ್ಗೆ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಕ್ವಶನ್ ಬಂದರೆ, ಇದರಲ್ಲಿ ನಿಮಗೆ ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಇರೋ ಲ್ಯಾಪ್ಟಾಪ್ಸಲ್ಲಿ ನೀವು ಏನೇನು ಮಾಡ್ಬೋದು ಅಂದರೆ, ಲೈಕ್ ಫಾರ್ ಎಕ್ಸಾಂಪಲ್ ನಿಮಗೆ ಇಂಜಿನಿಯರಿಂಗ್ ಸ್ಟಡಿ ಮಾಡ್ತೀರಾ ಅಂದರೆ ನೀವು ಆಟೋ ಕ್ಯಾಡ್ಗೆ ಆಗುತ್ತೆ, ವೆಬ್ ಡಿಸೈನಿಂಗ್ಗೆ ಆಗುತ್ತೆ, ಆ್ಯಪ್ ಡೆವಲಪ್ಮೆಂಟ್ಗೆ ಆಗುತ್ತೆ, ಆ್ಯನಿಮೇಷನ್ ವರ್ಕ್ ಇರುತ್ತಲ್ಲ ಅದಕ್ಕೂ ಕೂಡ ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಇರಬೇಕು ಲ್ಯಾಪ್ಟಾಪಲ್ಲಿ. ಇಂಟಿಗ್ರೇಟೆಡಲ್ಲಿ ಇದೆಲ್ಲ ವರ್ಕು ಮಾಡೋಕ್ಕಾಗಲ್ಲ, ತುಂಬಾ ಲೈಟ್ ವರ್ಕ್ ಮಾಡೋಕ್ಕಾಗುತ್ತೆ. ಎಸ್ಪೆಷಲಿ ಡಿಸೈನಿಂಗು, ಗೇಮಿಂಗು, ಆಟೋ ಕ್ಯಾಡ್ ಎಲ್ಲ ನೀವು ಇಂಟಿಗ್ರೇಟೆಡ್ ಲ್ಯಾಪ್ಟಾಪ್ಸಲ್ಲಿ ಮಾಡೋಕ್ಕೆ ಆಗಲ್ಲ. ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಇರೋ ಲ್ಯಾಪ್ಟಾಪ್ಸ್ ಇರಲೇಬೇಕು. ಸೊ ಇದೆಲ್ಲ ನಿಮಗೆ ವರ್ಕ್ ಇರಲ್ಲ, ಜಸ್ಟ್ ನಾರ್ಮಲ್ ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡ್ ಇದ್ದರೆ ಸಾಕು ಅಂದರೆ ನೀವು ಡೆಫಿನೆಟ್ಲಿ ಇಂಟಿಗ್ರೇಟೆಡ್ ಇರೋ ಲ್ಯಾಪ್ಟಾಪ್ಸ್ನ ಪ್ರಿಫರ್ ಮಾಡ್ಬೋದು. ಪ್ರೈಸಿಂಗ್ ವೈಸ್ ಬಂದು ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಲ್ಯಾಪ್ಟಾಪ್ಸ್ ಇರುತ್ತಲ್ಲ ಅದು ಪ್ರೈಸಿಂಗ್ ಜಾಸ್ತಿ ಇರುತ್ತೆ ಕಂಪೇರಿಟಿವ್ಲಿ ನಾರ್ಮಲ್ ಲ್ಯಾಪ್ಟಾಪ್ಸ್ಗೆ. ಸೊ ಇದಾಯಿತು ಓವರ್ ಆಲ್ ಪಾಯಿಂಟ್ಸ್. ನೀವು ಲ್ಯಾಪ್ಟಾಪ್ನ ಬೈ ಮಾಡೋ ಟೈಮಲ್ಲಿ ನೀವು ಎಲ್ಲಿ ಪರ್ಚೇಸ್ ಮಾಡಿದ್ದೀರಾ ಆ ಪಾಯಿಂಟಲ್ಲಿ ಇದೆಲ್ಲ ಪಾಯಿಂಟ್ಸ್ ನೀವು ಕೇಳಬೇಕು. ಹಾಗೆ ಇಲ್ಲಿ ನಿಮಗೆ ಅಲ್ಟ್ರಾ ಸೀರೀಸ್ ಪ್ರೊಸೆಸರ್ ಅಂತ ಬಂದಿದೆ, ಲೈಕ್ Ultra 5 ಬಂದಿದೆ, Ultra 7 ಇದೆ, Ultra 9 ಕೂಡ ಬಂದಿದೆ. ಸೊ ನಾರ್ಮಲ್ ಪ್ರೊಸೆಸರ್ಗೂ ಮತ್ತು ಅಲ್ಟ್ರಾ ಸೀರೀಸ್ ಪ್ರೊಸೆಸರ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಅಲ್ಟ್ರಾ ಸೀರೀಸ್ ಪ್ರೊಸೆಸರಲ್ಲಿ ನಿಮಗೆ ಪ್ರೀ ಇನ್ಸ್ಟಾಲ್ NPU ಅಂತ ಬರುತ್ತೆ, ನ್ಯೂರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಬರುತ್ತೆ. ಇದರಲ್ಲಿ ಏನಂದರೆ ನೀವು AI/ML ಟಾಸ್ಕ್ ಇರುತ್ತಲ್ಲ, ನಾರ್ಮಲ್ ಪ್ರೊಸೆಸರ್ಗಿಂತ ಈ ಪ್ರೊಸೆಸರಲ್ಲಿ ಫಾಸ್ಟಾಗಿ ಔಟ್ಪುಟ್ ಕೊಡುತ್ತೆ. ಎಸ್ಪೆಷಲಿ ನೀವು AI/MLನ ಓದ್ತಿದ್ರ ಅಂದರೆ ಅಲ್ಟ್ರಾ ಸೀರೀಸಲ್ಲಿ ನಿಮಗೆ ಔಟ್ಪುಟ್ ಬಂದು ತುಂಬಾ ಫಾಸ್ಟ್ ಆಗಿರುತ್ತೆ
ನಾರ್ಮಲ್ ಪ್ರೊಸೆಸರ್ಗೆ ಕಂಪೇರಿಟಿವ್ಲಿ. ಸೊ ಅದು ಏನಕ್ಕೆ ಅಂದರೆ ಇದರಲ್ಲಿ ನಿಮಗೆ ಪ್ರೀ ಇನ್ಸ್ಟಾಲ್ NPU ಅಂತ ಬರುತ್ತೆ. ಅದು ಸೆಟ್ಟಿಂಗ್ಸಲ್ಲಿ ನೀವು ಟಾಸ್ಕ್ ಮ್ಯಾನೇಜರಲ್ಲಿ ಚೆಕ್ ಮಾಡಿದ್ರೆ ಅಲ್ಲಿ ಸಪ್ರೇಟ್ ಸೆಕ್ಷನ್ ಇರುತ್ತೆ NPU ಅಂತ. ಅದು ಬಂದು ನಿಮಗೆ AI ರಿಲೇಟೆಡ್ ಟಾಸ್ಕ್ ಏನಾದರೂ ಮಾಡ್ತಿದ್ರೆ ತುಂಬಾ ಫಾಸ್ಟ್ ಔಟ್ಪುಟ್ ಕೊಡುತ್ತೆ ಇದರಿಂದ. ಅದೇ ನೀವು ನಾರ್ಮಲ್ ಪ್ರೊಸೆಸರ್ ಇರೋ ಲ್ಯಾಪ್ಟಾಪ್ಸಲ್ಲಿ ಟಾಸ್ಕ್ ಮ್ಯಾನೇಜರಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಈ ಥರ ಸಪ್ರೇಟ್ ಸೆಕ್ಷನ್ ಇರೋಲ್ಲ NPUದು. ಆ್ಯಂಡ್ ಹಾಗೆ ಇಲ್ಲಿ ಪ್ರೈಸಿಂಗಲ್ಲೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಲ್ಟ್ರಾ ಸೀರೀಸ್ ಮತ್ತು ನಾರ್ಮಲ್ ಸೀರೀಸ್ಗೆ. ಆಬ್ವಿಯಸ್ಲಿ ಅಲ್ಟ್ರಾ ಸೀರೀಸ್ ಪ್ರೊಸೆಸರ್ ಪ್ರೈಸಿಂಗ್ ಜಾಸ್ತಿ ಇರುತ್ತೆ. ಆ್ಯಂಡ್ ಹಾಗೆ ಗೈಸ್ ನೀವು ಲ್ಯಾಪ್ಟಾಪ್ನ ಹೇಗೆ ಸೆಲೆಕ್ಟ್ ಮಾಡಬೇಕು ಅಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಲ್ಯಾಪ್ಟಾಪ್ನ ಬೈ ಮಾಡೋ ಟೈಮಲ್ಲಿ ಸಿಂಪ್ಲಿ ಒಂದು ಕ್ವಶನ್ನ ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಲ್ಯಾಪ್ಟಾಪ್ನ ಏನು ಯೂಸೇಜ್ಗೆ ತೊಗೋತಿದ್ದೀರಾ ಅಂತ ಕ್ಲಿಯರ್ ಮಾಡ್ಕೊಳ್ಳಿ. ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಮ ಯೂಸೇಜ್ ಬಂದು ತುಂಬಾ ನಾರ್ಮಲ್ ಇದೆ, ಜಸ್ಟ್ ನೀವು ಆಫೀಸ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತೀರಾ, ಲೈಕ್ ಎಕ್ಸೆಲ್, ಪವರ್ ಪಾಯಿಂಟ್ ಆ್ಯಂಡ್ ವರ್ಡ್ ಪ್ಯಾಡ್ ಎಲ್ಲ ಯೂಸ್ ಮಾಡ್ತೀರಾ, ಅಥವಾ ನೀವು PUC ಅಲ್ಲಿದ್ದೀರಾ, ಡಿಗ್ರಿಯಲ್ಲಿದ್ದೀರಾ, ಲೈಕ್ BA BCom ಆ ಥರ ಡಿಗ್ರಿ ಮಾಡ್ತಿದ್ದೀರಾ ಆದರೆ ನೀವು ಲೇಟೆಸ್ಟ್ ಜನ್ರೇಷನಲ್ಲಿ i3 ಅಥವಾ i5 ಕೋರ್ ಲ್ಯಾಪ್ಟಾಪ್ಸಲ್ಲಿ ಡೆಫಿನೆಟ್ಲಿ ಪ್ರಿಫರ್ ಮಾಡ್ಬೋದು. ಇದಕ್ಕಿಂತ ಜಾಸ್ತಿ ಪ್ರೊಸೆಸರ್ ಇರೋ ಲ್ಯಾಪ್ಟಾಪ್ಸ್ ತೊಗೊಂಡ್ರೆ ನೀವು ಅಷ್ಟು ಯೂಸ್ಫುಲ್ ಇರಲ್ಲ. ನೀವು ಅದರದ್ದು ಪೊಟೆನ್ಷಿಯಲ್ ನೀವು ಅಷ್ಟು ಮ್ಯಾಕ್ಸ್ ಲೆವೆಲ್ಗೆ ಯೂಸ್ ಮಾಡಲ್ಲ. ಏನಕ್ಕಂದರೆ ನಿಮ್ಮ ಯೂಸೇಜ್ ಬಂದು ತುಂಬಾ ಲಿಮಿಟೆಡ್ ಇದೆ, ಅದಕ್ಕೋಸ್ಕರ. ಹಾಗೆ ನೀವು ಇಂಜಿನಿಯರಿಂಗ್ ಏನಾದರೂ ಓದ್ತೀರಾ ಅಂದರೆ ನೀವು ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಇರೋ ಲ್ಯಾಪ್ಟಾಪ್ಸ್ನ ಬೆಸ್ಟ್ ಪ್ರಿಫರ್ ಮಾಡಿ. ಏನಕ್ಕಂದರೆ ನಿಮಗೆ ಗೇಮಿಂಗ್ ಲ್ಯಾಪ್ಟಾಪ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಆಲ್ ಇನ್ ಒನ್ ವರ್ಕ್ ಮಾಡ್ಬೋದು. ಲೈಕ್ ನಿಮಗೆ ಆ ಲ್ಯಾಪ್ಟಾಪ್ಸಲ್ಲಿ ಆಫೀಸ್ ವರ್ಕ್ ಮಾಡ್ಕೋಬೋದು, ಗೇಮಿಂಗ್ ಇದ್ದರೆ ಗೇಮಿಂಗ್ ಕೂಡ ಮಾಡ್ಕೋಬೋದು. ಬರೀ ಅದೇ ಅಲ್ಲ, ನಿಮಗೆ ಆಟೋ ಕ್ಯಾಡು, ವೆಬ್ ಡಿಸೈನಿಂಗು, ಆ್ಯಪ್ ಡೆವಲಪ್ಮೆಂಟು ಇದೆಲ್ಲ ವರ್ಕ್ ನೀವು ಗೇಮಿಂಗ್ ಲ್ಯಾಪ್ಟಾಪ್ಸಲ್ಲಿ ಸ್ಮೂತ್ ಆಗಿ ಮಾಡ್ಕೋಬಹುದು. ಲೈಕ್ ಒಂಥರ ಆಲ್ ಇನ್ ಒನ್ ಲ್ಯಾಪ್ಟಾಪ್ ಥರ ಅದು. ಹಾಗೆ ನೀವು ಗೇಮಿಂಗ್ ಲ್ಯಾಪ್ಟಾಪ್ನ ತಗೊಳ್ಳೋ ಟೈಮಲ್ಲಿ ಅದರಲ್ಲಿ ಪ್ರೀ ಇನ್ಸ್ಟಾಲ್ MS ಆಫೀಸ್ ಅಪ್ಲಿಕೇಶನ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಹಾಗೆ ಇಲ್ಲಿ ಸುಮಾರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಲೈಕ್ ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಅವಶ್ಯಕತೆ ಇರಲ್ಲ. ಅವ್ರು ಬಂದು ನೀವು ಲೇಟೆಸ್ಟ್ ಜನ್ರೇಷನಲ್ಲಿ i5 ಅಥವಾ i7 ಪ್ರೊಸೆಸರ್ ಲ್ಯಾಪ್ಟಾಪ್ಸ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಹಾಗೆ ಇಲ್ಲಿ ಓವರಾಲ್ ಆಗಿ ನಿಮಗೆ ಬ್ರ್ಯಾಂಡ್ ಯಾವುದು ಸೆಲೆಕ್ಟ್ ಮಾಡಬೇಕು ಅಂದರೆ ಬ್ರ್ಯಾಂಡಲ್ಲಿ ಏನಿಲ್ಲ ಗೈಸ್, ನಿಮಗೆ ಬ್ರ್ಯಾಂಡ್ ಯಾವುದಾದ್ರೂ ಸೆಲೆಕ್ಟ್ ಮಾಡಿ. ಬಟ್ ನಾನು ಇಲ್ಲಿ ಪಾಯಿಂಟ್ಸ್ ಹೇಳಿದ್ನಲ್ಲ ನಿಮಗೆ, ಲೈಕ್ ಲೇಟೆಸ್ಟ್ ಜನ್ರೇಷನ್ ಪ್ರೊಸೆಸರ್, ರ್ಯಾಮ್ ಆ್ಯಂಡ್ ಸ್ಟೋರೇಜ್ ಆ್ಯಂಡ್ ಪ್ರೀ ಇನ್ಸ್ಟಾಲ್ ಅಪ್ಲಿಕೇಶನ್ಸ್ ಎಲ್ಲ ಇದು ಮೈಂಡಲ್ಲಿ ಇಟ್ಕೊಂಡು ಇದೆಲ್ಲ ಪಾಯಿಂಟ್ಸ್ ಎಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ಬ್ರ್ಯಾಂಡಲ್ಲಿ ಏನಿಲ್ಲ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಏನಂದರೆ ಬ್ರ್ಯಾಂಡಲ್ಲಿ ಒಂದು 3 ಬ್ರ್ಯಾಂಡ್ನ ಬೇಕಾದರೆ ನಿಮಗೆ ಸಜೆಸ್ಟ್ ಮಾಡ್ತೀನಿ ಯಾವುದು ಚೆನ್ನಾಗಿರುತ್ತೆ ಅಂತ. ಲೈಕ್ ನೀವು HP ಲ್ಯಾಪ್ಟಾಪ್ಸ್ನ ಪ್ರಿಫರ್ ಮಾಡ್ಬೋದು, HP ಬ್ರ್ಯಾಂಡ್ನ ಪ್ರಿಫರ್ ಮಾಡ್ಬೋದು. ಆ್ಯಂಡ್ ಹಾಗೆ ಏಸಸ್ ಇದೆ, ಏಸಸ್ ಕೂಡ ತುಂಬಾ ಚೆನ್ನಾಗಿ ಫೀಚರ್ಸ್ ಕೊಡುತ್ತೆ. ಪರ್ಸ್ನಲಿ ನಾನು ಕೂಡ ಏಸಸ್ ಲ್ಯಾಪ್ಟಾಪೇ ಲೈಕ್ ಯೂಸ್ ಮಾಡ್ತಿರೋದು. ಇದರದ್ದು ಕಾನ್ಫಿಗರೇಷನ್ ಬಂದು ನಾನು ತೊಗೊಂಡಿದ್ದು ಐ ಥಿಂಕ್ 2022 ಅಲ್ಲಿ ತೊಗೊಂಡಿದ್ದು. ಇದು ಕಾನ್ಫಿಗರೇಷನ್ ಬಂದು AMD Ryzen 5 ಅಲ್ಲಿ ತೊಗೊಂಡಿದ್ದು ನಾನು. ಲೈಕ್ 16 GB ರ್ಯಾಮ್ ಇತ್ತು ಆ್ಯಂಡ್ ಸ್ಟೋರೇಜ್ ಎಲ್ಲ 512 GB SSD ಇತ್ತು. ತುಂಬ ಚೆನ್ನಾಗಿದೆ. ನಾನು ಇದರಲ್ಲಿ ಲೈಕ್ ಇದು ಕೂಡ ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡ್ ಇರೋದು. ಇದರಲ್ಲಿ ನಾನು ವೀಡಿಯೋ ಎಡಿಟಿಂಗ್ ಕೂಡ ಮಾಡ್ಕೋತೀನಿ. ಆ್ಯಂಡ್ ಆಫೀಸ್ ವರ್ಕ್ ಇರುತ್ತೆ ಅದು ಕೂಡ ಮಾಡ್ಕೋತೀನಿ. ಸೊ ತುಂಬ ಚೆನ್ನಾಗಿದೆ. ಏಸಸ್ ಬ್ರ್ಯಾಂಡು ತುಂಬ ಚೆನ್ನಾಗಿದೆ. ಅಲ್ಲಿ ನೀವು ಲೆನೋವೋ ಬ್ರ್ಯಾಂಡ್ಸ್ ಕೂಡ ಪ್ರಿಫರ್ ಮಾಡ್ಬೋದು. ಅದರಲ್ಲೂ ಕೂಡ ತುಂಬ ಒಳ್ಳೆ ಫೀಚರ್ಸ್ನ ಅವರು ಆಫರ್ ಮಾಡ್ತಾರೆ. ಸೊ ಇದಾಯಿತು ಓವರಾಲ್ ಲ್ಯಾಪ್ಟಾಪ್ ಬೈಯಿಂಗ್ ಗೈಡ್ ವಿಡಿಯೋ. ಐ ಥಿಂಕ್ ಎಲ್ಲ ಡೌಟ್ಸು ನಿಮಗೆ ಕ್ಲಿಯರ್ ಆಯಿತು ಅನ್ಕೋತೀನಿ. ಸ್ಟಿಲ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಸೊ ವಿಡಿಯೋ ಯೂಸ್ಫುಲ್ ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಹಾಗೆ ಈ ಥರ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಹಾಗೆ ಗೈಸ್ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದಷ್ಟು ಲ್ಯಾಪ್ಟಾಪ್ಸ್ ಲಿಂಕ್ಸ್ ಎಲ್ಲ ಹಾಕಿರ್ತೀನಿ, ಅದನ್ನು ನೀವು ಚೆಕ್ಔಟ್ ಮಾಡಿ ನೋಡ್ಬೋದು. ಅದು ಕೂಡ ಲೇಟೆಸ್ಟ್ ಜನ್ರೇಷನ್ ಇರೋ ಲ್ಯಾಪ್ಟಾಪ್ಸ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಚೆಕ್ಔಟ್ ಮಾಡಿ ನೋಡ್ಬೋದು. ನಿಮಗೆ ಇಷ್ಟ ಆದರೆ ಅಲ್ಲಿಂದನೇ ಬೈ ಮಾಡ್ಬೋದು. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಮತ್ತೊಂದು ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ವೀಡಿಯೋಸಲ್ಲಿ.